ನವರಾತ್ರಿಯ ಪರ್ವಕಾಲದಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಿಕ್ಕೆ ಇದು ಹೇಳಿಟ್ಟ ಪರ್ವಕಾಲ. ಒಳ್ಳೆಯ ದೇವತಾನುಗ್ರಹ, ಅದರಲ್ಲೂ ದುರ್ಗಾದೇವಿಯ ಅನುಗ್ರಹ ಬಹಳ ಸುಲಭವಾಗಿ ನಮಗೆ ಪ್ರಾಪ್ತವಾಗುತ್ತೆ. ದೇವಿ ಮಹಾತ್ಮೆ, ಸಪ್ತಶತಿ ಇವುಗಳಿಂದ ಪ್ರತಿಪಾದ್ಯರಾದ ದುರ್ಗಾದೇವಿಯರು ಅನೇಕ ದೈತ್ಯರನ್ನು ಸಂಹಾರ ಮಾಡುವ ಮೂಲಕ ನಮ್ಮ ಮನಸ್ಸಿನಲ್ಲಿರುವ ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡುವ ಸೂಚನೆಯನ್ನು ನೀಡಿದ್ದಾರೆ. ಆದ್ದರಿಂದ ನಾವು ದುರ್ಗಾದೇವಿಯರನ್ನು ಆರಾಧನೆ ಮಾಡಿದ್ರೆ ನಮ್ಮ ಮನಸ್ಸು ಅತ್ಯಂತ ಪರಿಶುದ್ಧವಾಗುತ್ತೆ. ಅದರಲ್ಲಿರುವ ಎಲ್ಲ ಕಶ್ಮಲಗಳು ಕೂಡ ಪರಿಹಾರ ಆಗುತ್ತೆ. 9 ರಾತ್ರಿಗಳಲ್ಲಿ ರಾತ್ರಿ ಎಂಬ ಹೆಸರಿನಿಂದ ಪ್ರತಿಪಾದ್ಯರಾಗಿ 9 ರೂಪಗಳಿಂದ ಕೂಡಿರುವಂತಹ ದುರ್ಗಾದೇವಿಯರನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕು. ಆ ದುರ್ಗಾದೇವಿಯರ ಹೃದಯದಲ್ಲಿ ನರಸಿಂಹದೇವರು ತ್ರಿನೇತ್ರರಾಗಿ ನೆಲೆಸಿದ್ದಾರೆ ಎಂದು ಕೂಡ ನಾವು ಅನುಸಂಧಾನ ಮಾಡಬೇಕು. ಹೀಗೆ ನಾವು ನವರಾತ್ರಿಯನ್ನು ಸಾರ್ಥಕ ಮಾಡಿಕೊಳ್ಬೇಕು. ಒಂದೊಂದು ದಿವಸಕ್ಕೆ ಒಂದೊಂದು ಬಗೆಯ ದುರ್ಗಾ ರೂಪಗಳಿವೆ, ಅದನ್ನು ಕೂಡ ಗಮನಿಸಿ. ಭಗವತಿ, ಅಂಬಿಕಾ, ಸರಸ್ವತಿ, ದುರ್ಗೆ, ರಾತ್ರಿ ಹೀಗೆ ಅನೇಕ ಹೆಸರುಗಳಿದೆ. ಆಯಾ ಹೆಸರುಗಳಿಂದ ಆಯಾ ದಿವಸಗಳಲ್ಲಿ ದುರ್ಗಾರಾಧನೆಯನ್ನು ಮಾಡಬೇಕು. ನಿತ್ಯವೂ ಕೂಡ ನಾವು ಏನು ಮಾಡ್ತೀವೋ ಬಿಡ್ತೀವೋ ದುರ್ಗೆ ಹೆಸರನ್ನು, ನಾಮವನ್ನು ಹೇಳ್ತಾ 9 ನಮಸ್ಕಾರಗಳನ್ನಾದರೂ ಕೂಡ ಮಾಡಬೇಕು. ಇದು ಕನಿಷ್ಠ ಪಕ್ಷದ ದುರ್ಗಾರಾಧನೆ. ಇಷ್ಟೂ ಕೂಡ ಮಾಡದೇ ಇದ್ದರೆ ನಾವು ನವರಾತ್ರಿ ಪರ್ವಕಾಲವನ್ನು ಪೂರ್ಣವಾಗಿ ನಾವು ವ್ಯರ್ಥ ಮಾಡಿದಂತೆ ಆಗುತ್ತೆ. ಮತ್ತು ಈ ನವರಾತ್ರಿಯ ಪರ್ವಕಾಲದಲ್ಲಿ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ನಡೆಯುತ್ತೆ. ಆದ್ದರಿಂದ ನಮ್ಮೆಲ್ಲರ ಸಂಸಾರ ಸುಭದ್ರವಾಗಿ ಇರಲಿಕ್ಕೆ ಹಾಗೂ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಪತ್ತುಗಳನ್ನು ಪಡೆದುಕೊಳ್ಳಲಿಕ್ಕೆ ತಿರುಪತಿ ಶ್ರೀನಿವಾಸ ದೇವರ, ವೆಂಕಟೇಶ ದೇವರ ಅನುಗ್ರಹವೂ ಕೂಡ ನಮಗೆ ಅತ್ಯವಶ್ಯಕವಾಗಿದೆ. ಆದ್ದರಿಂದ ನಿತ್ಯವೂ ಶ್ರೀನಿವಾಸ ದೇವರಿಗೆ ಮಂಗಳವನ್ನು ಚಿಂತನೆ ಮಾಡುತ್ತಾ ಅವರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸಬೇಕು. ಹೀಗೆ ತಿರುಪತಿ ಶ್ರೀನಿವಾಸ ದೇವರ ಆರಾಧನೆ, ದುರ್ಗಾದೇವಿಯರ ಆರಾಧನೆ, ತನ್ಮೂಲಕವಾಗಿ ವಾಯುದೇವರ ಆರಾಧನೆ ಹೀಗೆ ನಾವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನವರಾತ್ರಿ ಸಾರ್ಥಕ ಆಗುತ್ತೆ. ಅನೇಕ ಭಕ್ತರು ರಾಯರ ನಾಮಲೇಖನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈಗ ನಿತ್ಯವೂ ಕೂಡ ಬರೆದು 1 ಲಕ್ಷ ಬಾರಿ ಬರೆದು ಸಾಧಕರು ಗುರುರಾಯರಿಗೆ ಅದನ್ನು ಸಮರ್ಪಣೆ ಮಾಡ್ತಿದ್ದಾರೆ. ಇವತ್ತಿನ ದಿವಸ ಶ್ರೀಮತಿ ಭಾಗ್ಯಶ್ರೀ ಬಾಲಚಂದ್ರ ಕುಲಕರ್ಣಿ ಇವರು 1 ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಹಿರಿಯರು, ಉತ್ತಮ ಸಾಧಕಿಯರು, ಮಾರ್ಗದರ್ಶಕರು, ಆದರ್ಶ ವ್ಯಕ್ತಿಗಳೂ ಆದ ಶ್ರೀಮತಿ ಭಾಗ್ಯಶ್ರೀ ಬಾಲಚಂದ್ರ ಕುಲಕರ್ಣಿ ಅವರು 1 ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಈಗ ನಮ್ಮ ಮುಂದೆ ಮಾತನಾಡ್ತಾರೆ. ಅವರ ಮಾತನ್ನು ಕೇಳೋಣ ಬನ್ನಿ. ಪೂಜ್ಯ ಆಚಾರ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಪುಣೆಯಿಂದ ಭಾಗ್ಯಶ್ರೀ ಬಾಲಚಂದ್ರ ಕುಲಕರ್ಣಿ ಮಾಡುವ ಅನೇಕ ವಂದನೆಗಳು. ಆಚಾರ್ಯರ ಪ್ರವಚನಗಳಿಂದ ಪ್ರೇರಣೆಗೊಂಡು ಹೋದ ವರ್ಷ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಕಾರ್ಯವನ್ನು ಪ್ರಾರಂಭಿಸಿದೆ. ಶ್ರೀರಾಮದೇವರು, ಶ್ರೀ ಹನುಮಂತ ದೇವರು ಹಾಗೂ ಗುರುರಾಯರ ಅನುಗ್ರಹದಿಂದ ನನ್ನ ಈ ಕಾರ್ಯವು ಪೂರ್ಣವಾಯಿತು. ರಾಯರು ನಮ್ಮ ಕುಟುಂಬದವರೆಲ್ಲರನ್ನೂ ಅನುಗ್ರಹಿಸಿದ್ದಾರೆ. ನಮ್ಮ ಕುಟುಂಬದವರು, ನಮ್ಮ ಮಗಳು, ಅಳಿಯ, ಅವರ ಮನೆಯವರೆಲ್ಲರೂ ರಾಯರ ಭಕ್ತರೇ. ರಾಯರು ನಮಗೆ ಮಾಡಿದ ಅನುಗ್ರಹವನ್ನು ತುಂಬ ಸಂತೋಷದಿಂದ ಹಾಗೂ ಹೆಮ್ಮೆಯಿಂದ ತಿಳಿಸುತ್ತೇನೆ. ನನ್ನ ಮಗಳಿಗೆ ಮದುವೆಯಾಗಿ 14 ವರ್ಷ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ. ಈ ವರ್ಷ ಈ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿ ಅವರ ಮನೆ ನಂದ ಗೋಕುಲವಾಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ರಾಘವೇಂದ್ರ ನಾಮಲೇಖನ ಹಾಗೂ ರಾಯರ ಸೇವೆಯನ್ನು ನನ್ನಿಂದ ಮಾಡಿಸಲಿ ಎಂದು ಶ್ರೀರಾಮದೇವರಲ್ಲಿ ಹಾಗೂ ಹನುಮಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಉಳಿದೆಲ್ಲವರಿಗೂ ತಿಳಿಸುವುದೇನೆಂದರೆ, ತಾವೂ ಸಹಿತ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಕಾರ್ಯದಲ್ಲಿ ಪಾಲ್ಗೊಂಡು ರಾಯರ ಅನುಗ್ರಹವನ್ನು ಪಡೆಯಿರಿ. ಖಂಡಿತವಾಗಿಯೂ ರಾಯರು ಅನುಗ್ರಹಿಸಿ ತಮ್ಮೆಲ್ಲರ ಕಷ್ಟಗಳನ್ನು ನಿವಾರಿಸುತ್ತಾರೆ. ರಾಯರು ನಮ್ಮ ಕೈ ಹಿಡಿದು ಜ್ಞಾನಭಕ್ತಿ ವೈರಾಗ್ಯದ ಮಾರ್ಗದಲ್ಲಿ ನಮ್ಮಲ್ಲೂ ನಡೆಸಲಿ ಎಂದು ಪ್ರಾರ್ಥಿಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಭಾಗ್ಯಶ್ರೀ ಬಾಲಚಂದ್ರ ಕುಲಕರ್ಣಿಯವರು 1 ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ರಾಮದೇವರ, ಹನುಮದೇವರ ಹಾಗೂ ಗುರುರಾಯರ ಸೇವೆಯಿಂದ
ಅತ್ಯಂತ ಧನ್ಯರಾಗಿದ್ದಾರೆ. ಇವರಿಗೆ ನಮ್ಮ ಕಾಶಿಯ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಉತ್ತಮ ಸಾಧನೆಯಾಗಲಿ ಎಂಬುದಾಗಿ ಗುರುರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಲಾಗಿದೆ. ನೀವು ಕೂಡ ಇಂತಹ ಪರ್ವಕಾಲಗಳಲ್ಲಿ ಪ್ರಾರಂಭ ಮಾಡಿ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ನೀವು ಬರೆದಿರುವಂತಹ ಪುಸ್ತಕಗಳು ಕಾಶಿ ಮಂತ್ರಮಂದಿರದಲ್ಲಿ ಸ್ಥಾಪಿತವಾಗುತ್ತವೆ. ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವರುಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ.